ಹಾಯ್ ನಮಸ್ಕಾರ, ನಾನು ಶೆಫ್ ಜoswillewis. ಲೆಟ್ಸ್ ಮೇಕ್ ದಿಸ್ ರೆಸ್ಟೋರೆಂಟ್ ಸ್ಟೈಲ್ ಎಗ್ ಗ್ರೇವಿ. ಇಷ್ಟೊಂದು ಬಿಸಿಯಾದ ಪ್ಯಾನ್ಗೆ 4 ಟೇಬಲ್ ಸ್ಪೂನ್ ಆಯಿಲ್ ಅಥವಾ ಗೀಯನ್ನು ಹಾಕ್ಕೊಳ್ಳಿ. ಇದಕ್ಕೆ 2 ಲಾರ್ಜ್ ಸ್ಲೈಸ್ಡ್ ಆನಿಯನನ್ನು ಹಾಕ್ಕೊಂಡು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಬ್ರೌನ್ ಆದಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಇನ್ನೊಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 2 ಲಾರ್ಜ್ ಚಾಪ್ ಟೊಮೆಟೋಸನ್ನು ಹಾಕ್ಕೊಂಡು 2 ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರ ನಂತರ ನಾನಿಲ್ಲಿ ಕ್ಯಾಶ್ಯೂಸನ್ನು ಸ್ವಲ್ಪ ಯೂಸ್ ಮಾಡ್ತೀನಿ. ಕ್ಯಾಶ್ಯೂಸ್ ಹಾಕೋದ್ರಿಂದ ಗ್ರೇವಿ ಥಿಕ್ ಆಗುತ್ತೆ. ನೆಕ್ಸ್ಟ್ ಇದನ್ನು ಒಂದು ಬ್ಲೆಂಡರಲ್ಲಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಆನಿಯನ್ ಟೊಮೆಟೊ ಪೇಸ್ಟನ್ನು ಸೇಮ್ ಪ್ಯಾನಲ್ಲಿ ಹಾಕ್ಕೊಳ್ಳಿ. ಪ್ಯಾನನ್ನು ಚೇಂಜ್ ಮಾಡಬೇಡಿ, ಪ್ಯಾನಲ್ಲಿ ಫ್ಲೇವರ್ಸ್ ಇರುತ್ತೆ. ಸ್ಟೋವನ್ನು ಸ್ಲೋ ಫ್ಲೇಮಲ್ಲಿಟ್ಟು 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಮತ್ತು 1 ಟೀ ಸ್ಪೂನ್ ಗರಂ ಮಸಾಲ, ಹಾಫ್ ಲೆಮನ್ ಜ್ಯೂಸ್, ಟೇಸ್ಟ್ಗೆ ಬೇಕಾಗಿರೋಷ್ಟು ಸಾಲ್ಟ್ ಮತ್ತು ಸ್ಟೋವನ್ನು ಸ್ಲೋ ಇಟ್ಟು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ರೇವಿ ಇವಾಗ ಥಿಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗ್ರೇವಿ ಸ್ಲೋ ಫ್ಲೇಮಲ್ಲಿ ಈ ಥರ ಮಿಕ್ಸ್ ಮಾಡಿದ ನಂತರ ಗ್ರೇವಿ ಕಲರ್ ಮತ್ತು ಥಿಕ್ನೆಸ್ ಚೇಂಜ್ ಆಗುತ್ತೆ. ಇದಕ್ಕೆ ಇವಾಗ ನಾನು ಟೇಸ್ಟ್ಗೆ ಬೇಕಾಗುವಷ್ಟು ಕ್ರೀಮನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅದರ ನಂತರ ಇವಾಗ ಇದಕ್ಕೆ ಬಾಯ್ಲ್ ಮಾಡಿರೋ ಮೊಟ್ಟೆಯನ್ನು ಹಾಕಿ ನೀವು ಪನ್ನೀರನ್ನು ಸಹ ಯೂಸ್ ಮಾಡ್ಬೋದು, ಮಶ್ರೂಮನ್ನು ಸಹ ಯೂಸ್ ಮಾಡ್ಬೋದು. ಈ ಥರ ಮೊಟ್ಟೆಯನ್ನು ಕವರ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಪ್ಯಾನ್ಗೆ ಲಿಡ್ಡನ್ನು ಮುಚ್ಚಿ 2 to 5 ಮಿನಿಟ್ಸ್ ಗ್ರೇವಿ ಸಿಮರ್ ಆಗಲಿಕ್ಕೆ ಬಿಟ್ಬಿಡಿ. ಫೈನಲಿ ಗಾರ್ನಿಷ್ ಮಾಡಲಿಕ್ಕೆ ಸ್ವಲ್ಪ ಕ್ರೀಮನ್ನು ಈ ಥರ ಡ್ರಿಸಲ್ ಮಾಡಿ ಕೊರಿಯಾಂಡರನ್ನು ಈ ಥರ ಚಾಪ್ ಮಾಡ್ಕೊಂಡು ಹಾಕೊಂಡ್ರೆ ಈ ಗ್ರೇವಿ ರೆಡಿ. ಈ ಗ್ರೇವಿಯ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕ್ಯಾಶ್ಯೂಸ್ ಮತ್ತು ಕ್ರೀಮ್. ಎರಡು ಹಾಕೋದ್ರಿಂದ ಗ್ರೇವಿ ಥಿಕ್, ರಿಚ್ ಮತ್ತು ಕ್ರೀಮಿ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಲೈಕ್ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಕೊಡಿ. ಟಿಲ್ ದೆನ್ ಐ ವಿಲ್ ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಬಿ ಸೇಫ್, ಹ್ಯಾಪಿ ಕುಕಿಂಗ್.